ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಕಳೆದ 2 ತಿಂಗಳಿಂದನೂ ಕೂಡ ಯಾವ ಗೃಹಲಕ್ಷ್ಮಿಯರಿಗೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಇದೇನಪ್ಪ ಗೃಹಲಕ್ಷ್ಮಿ ಯೋಜನೆ ಕಂತುಗಳು ಯಾರಿಗೂ ಸ್ಯಾಂಕ್ಷನ್ ಆಗ್ತಾಯಿಲ್ಲ, ಏನಾಗಿದೆ ಸರ್ಕಾರಕ್ಕೆ? ಸ್ಯಾಂಕ್ಷನ್ ಆಗುತ್ತೋ ಇಲ್ಲವೋ, ಬರುತ್ತೋ ಇಲ್ಲವೋ, ಏನಾಗಿದೆ ಸರ್ಕಾರಕ್ಕೆ? ಸರ್ಕಾರದಲ್ಲಿ ಹಣ ಇದ್ವಾ ಅಥವಾ ನಿಲ್ಲಿಸ್ಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡೋದನ್ನು? ಯಾವಾಗ ಬರ್ಬೋದು ಬಿಡುಗಡೆ ಮಾಡಿದ್ರೆ, ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತ ಎಲ್ಲ ತುಂಬ ಮಹಿಳೆಯರೆಲ್ಲರೂ ವೆಯ್ಟ್ ಮಾಡ್ತಾ, ಇವತ್ತು ರಿಲೀಸ್ ಆಗ್ಬೋದು, ನಾಳೆ ರಿಲೀಸ್ ಆಗ್ಬೋದು, ನಾಳೆ ಬರುತ್ತೆ, ನಾಳಿದ್ದು ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಆದರೆ ಸರ್ಕಾರದಿಂದ ಇನ್ನೂ ಯಾವುದೇ ಥರ ಹಣ ಬಿಡುಗಡೆ ಆಗಿಲ್ಲ, ಯಾರಿಗೂ ಬಂದಿಲ್ಲ. ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬರ್ತಾ ಇಲ್ಲ ಅನ್ನೋದೊಂದು ಡೌಟ್ ಇರುತ್ತೆ. ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಅಲ್ಲಿ ಬರ್ತಾರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂದ ಕೆಲವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ಮತ್ತು ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಯಾಕೆ ಬಿಡುಗಡೆ ಆಗಿಲ್ಲ ಅಂದರೆ, ಸರ್ಕಾರದಲ್ಲಿ ಹಣ ಇಲ್ಲದ ಕಾರಣ ಯಾವ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಹಾಗೆ 17ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಸರ್ಕಾರದ ಕಡೆಯಿಂದ. ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ, ಅಥವಾ ಬಿಡುಗಡೆ ಆಗೋದೇ ಇಲ್ವ ಏನೋ, ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗೋಯ್ತು ಅಂತ ತುಂಬ ಮಹಿಳೆಯರೆಲ್ಲ ಅಂದ್ಕೊಂಡಿರ್ತೀರ. ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ರದ್ದಾಗಲ್ಲ, ನಿಲ್ಲಿಸೋದಿಲ್ಲ. 2 ತಿಂಗಳು ಹಣ ಹಾಕಿಲ್ಲ, ಇವಾಗ ಹಣ ಹಾಕ್ಕೊಡ್ತೀವಿ ಅನ್ನೋ ಒಂದು ಅಪ್ಡೇಟ್ ಬಂದಿದೆ ಸರ್ಕಾರದಿಂದ. ಇದೊಂದು ಸಿಹಿ ಸುದ್ದಿ, ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೂ. ಇವಾಗಲೇ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿದೆ, ಅಲ್ಲಿಂದ ನಿಮಗೆ ಹಣ ಜಮಾ ಆಗುತ್ತೆ. ನೆಕ್ಸ್ಟು ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿಂದ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ, ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತಿದೆ ಅಂತ ನೋಡೋದಾದ್ರೆ ಫ್ರೆಂಡ್ಸ್, ನಾಳೆ ಭಾನುವಾರ ಎಲ್ರಿಗೂ ಹಣ ಜಮಾ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದು ಬಂದು ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಜಮಾ ಆಗಲ್ಲ ಫ್ರೆಂಡ್ಸ್. ಒಂದು 10 ಜಿಲ್ಲೆಯ ಮಹಿಳೆಯರಿಗೆ ನಾಳೆ ಜಮಾ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ 10 ಜಿಲ್ಲೆಗಳಿಗೆ ಅನ್ನೋದನ್ನ ಮಾಹಿತಿ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿಲ್ಲ ಅಪ್ಡೇಟ್ನ. ಒಟ್ಟಿನಲ್ಲಿ ನಾಳೆ 10 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಡುಗಡೆ ಆದ ನಂತರ ನೆಕ್ಸ್ಟು ಇನ್ನೊಂದು 10 ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾರೆ. ಈ ಥರ 10 ಜಿಲ್ಲೆಗಳಿಗೆ ಹಣ ಸ್ವಲ್ಪ ಇರೋದ್ರಿಂದ ಸರ್ಕಾರದಲ್ಲಿ ಸಾಲ್ತಿಲ್ಲ ಹಣ ಬಿಡುಗಡೆ ಮಾಡೋಕ್ಕೆ ಒಟ್ಟಿಗೆ. ಆದ್ದರಿಂದ 10 ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ನಾಳೆ ನಿಮಗೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಾಳೆ ಏನಾದ್ರು ನಿಮಗೆ ಹಣ ಜಮಾ ಆದರೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗುತ್ತೆ ನಾಳೆ. 2,000 + 2,000 4,000 ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡಿ. ಇನ್ ಕೇಸ್ ಏನಾದ್ರು ಜಮಾ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಜಮಾ ಆಗಿದೆ ಅಂದ್ಬಿಟ್ಟು ನಿಮ್ಮ ಜಿಲ್ಲೆ ಮೆನ್ಷನ್ ಮಾಡಿ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.